ಜನರಿಗೆ ಆದಂಥ ಅನ್ಯಾಯ ಯಾರಿಗೂ ಆಗ್ಕೊಡೋದು ಇದು ನಿಲ್ಲಬೇಕು ಅನ್ನುವಂಥದ್ದು, ಮತ್ತು ಅದಕ್ಕೆ ನ್ಯಾಯ ಸಿಗಬೇಕು ಅಂತ ಸಿಕ್ಕಂತ ಹಂಗೆ ಆ ರೀತಿಯ ಸತ್ತಂಥ ಪ್ರತಿಯೊಂದು ಹೆಣ್ಣು ಮಗು ಇರಲಿ ಅಥವಾ ಅನ್ಯಾಯಗೊಳಗಾದ ಯಾವುದೇ ವ್ಯಕ್ತಿ ಇರಲಿ ಬಡವಿರಲಿ ಎಲ್ಲರಿಗೂ ನ್ಯಾಯ ಸಿಗಬೇಕಾಗಿದ್ದು ಅನಿವಾರ್ಯ ಅಂತೇಳಿ ಇವತ್ತು ಅವರು ಬರ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಅಲ್ಲಿ ವಸತಿ ಗೃಹಗಳಿಂದ ನಿಮಗೆ ಗೊತ್ತದ, ಇಲ್ಲಿದ ಈ ಒಂದು ಪವಿತ್ರ ಸ್ಥಾನಕ್ಕೆ ಹೋಗಿ ಅಲ್ಲಿ ಇದ್ಕೊಂಡು ಫ್ರೀಯಾಗಿ ಕೆಲವೊಂದಿಷ್ಟು ವಸತಿ ಶರಾವತಿ ಆಗಿರ್ಬೋದು, ವೈಶಾಲಿ ಆಗಿರ್ಬೋದು, ಗಾಯತ್ರಿ ಆಗಿರ್ಬೋದು, ಕೆಲವೊಂದಿಷ್ಟು ಅಲ್ಲಿ ವಸತಿ ಗೃಹಗಳಿದ್ದಾವೆ. ಆ ವಸತಿ ಗೃಹಗಳಲ್ಲೂ ಸಹಿತ ಬೇರೆ ಬೇರೆಯಿಂದ ಊರಿನ ಬಂದಂಥ ಒಂದಿಷ್ಟು ಕೊಲೆಗಳಾಗಿದ್ದಾವೆ ಅನ್ನುವಂಥದ್ದು ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಸತ್ತಿದ್ದಾರೆ, ಅವುಗಳ ಹೆಣಗಳನ್ನು ಹುಗಿದಿದ್ದು ಅಥವಾ ಕೆಲವು ಸುಟ್ಟಿದ್ದಾರೆ. ಇವೆಲ್ಲ ಯಾಕೆ ಅಂತೇಳಿ ಅದರಲ್ಲೇ 4 ಕೇಸ್ಗಳು ತೆಗೆದುಕೊಂಡು ತಿಮ್ರೋಡಿ ಅವರಿಗೆ ಆ ಒಂದು ಕೇಸ್ಗಳ ಸಲುವಾಗಿ ಇವತ್ತು ಅವರು ದೂರು ಕೊಟ್ಟಿದ್ದಾರೆ SITಗೆ. ಅಂದ್ರೆ ಈ SIT ಮುಂದೆ ಇವೆಲ್ಲ ಆದಂಥ ಅನ್ಯಾಯಗಳ ಘಟನೆಗಳನ್ನ ಒಂದೊಂದಾಗಿ ತಂದಿಡ್ತಾ ಹೊರಟಿದ್ದನ್ನು ನೋಡಿದ್ರೆ SIT ಇಲ್ಲಿ ಒಂದು ನ್ಯಾಯ ಒದಗಿಸುವ ದಿಶೆಯಲ್ಲೇ ದಾಪುಗಾಲು ಇಡ್ತಾ ಇದೆ, ಸತ್ಯದ ಸಮೀಪ ಹೋಗ್ತಾ ಇದೆ ಅನ್ನೋದು ಸ್ಪಷ್ಟ ಆಗ್ತಾನಲ್ಲ. ಹೀಗಾಗಿ ಎಲ್ಲರಿಗೂ ಒಂದಿಷ್ಟು ಇವತ್ತು ವಿಶ್ವಾಸ SIT ಮೇಲೆ, ಹೌದು ನಮಗೂ ನ್ಯಾಯ ಸಿಗಲಿ. ಭಾಳ ಜನ ನ್ಯಾಯಕ್ಕೊಳಗಾಗಿದ್ದಾರಲ್ಲಿ, ಒಬ್ಬರು ಇಬ್ಬರು ಲೆಕ್ಕಿಲ್ಲ, ಕೌಂಟ್ಲೆಸ್. ಯಾಕೆಂದರೆ ಕಳೆದ 20-30 ವರ್ಷಗಳದ್ದು 40 ವರ್ಷಗಳಿಂದ ನಡೀತಾನೆ ಬಂದು ನಿರಂತರವಾಗಿ ಅನ್ಯಾಯಗಳ ಒಂದು ಸರಮಾಲೆ, ಅವುಗಳಿಗೆ ಒಂದು ಅಂತ್ಯ ಆಗಬೇಕಲ್ಲ, ಯಾವುದಕ್ಕಾದರೂ ಅಂತ್ಯ ಆಗುವ ಎಲ್ಲ ಲಕ್ಷಣಗಳು ಇಲ್ಲಿ ಕಾಣ್ತಾ ಇದ್ದಾವೆ. ಜೊತೆಗೆ ಇವತ್ತು SIT ಅನ್ನುವಂಥದ್ದು ಮಂಜುನಾಥನ ಆಶ್ರಮದಿಂದ ಬಂದದ್ದು ಎನ್ನುವಂಗೆ ಅಲ್ಲಿ ಜನ ಮಾತಾಡ್ಕೊಳ್ತಾ ಇದ್ದಾರೆ, ಅಲ್ಲಿ ಲೋಕಲ್ ಜನ ಮಾತಾಡ್ಕೊಳ್ತಾ ಇದ್ದಾರೆ. ಇಲ್ಲ ಒಂದು ಪಾಪದ ಕೂಡ ತುಂಬಬೇಕಾಯಿತು, ತುಂಬುವವರೆಗೆ ಒಂದಿಷ್ಟು ವೇಟ್ ಮಾಡಬೇಕು, ತುಂಬಲಿಕ್ಕೆ ಆ ನೀರು ಹೊರಗೆ ಹೊಂಟದ, ಪಾಪದ ನೀರು ಅದೀಗ ನಿಶ್ಚಿತವಾಗಿಯೂ ಯಾರು ಪಾಪಿಸ್ಟಿದ್ದಾರೆ ಹೋಗಿ ಮುಟ್ತದೆ, ಅಧರ್ಮಿಗಳು ಯಾರಿದ್ದಾರೆ ಅವ್ರನ್ನ ಕಿತ್ತು ಹಾಕ್ತದೆ ಅನ್ನುವಷ್ಟು ಮಟ್ಟ ಚರ್ಚೆಗಳು ಜೋರು ಹಿಡಿದಾವೆ. ಮತ್ತು ಧರ್ಮಸ್ಥಳ ಒಂದು ಚಿಕ್ಕ ಒಂದು ಹಳ್ಳಿ, ಸಹಜವಾಗಿ ಅದನ್ನು ಬಿಟ್ಟು ಮತ್ತೊಂದು ಚರ್ಚೆನೇ ಇಲ್ಲಲ್ಲೇ, ಪ್ರತಿಯೊಬ್ಬರು ಅದನ್ನೇ ಚರ್ಚೆ ಮಾಡುವಂಥದ್ದು. ಅಲ್ಲಿ ಲೋಕದಲ್ಲಿದ್ದಂಥ ಜನ ಅಂತೂ ಅದು ನೆನಪಿಸ್ಕೊಂಡು ಗಾಬರಿ ಆಗುವಂಥದ್ದು, ಇದಕ್ಕೆ ಪರಿಹಾರ ಸಿಗಲಪ್ಪ ನಮಗೆಲ್ಲ ಅನ್ನುವಂಥದ್ದು ಅಲ್ಲಿ ಕಾಮನ್ನಾಗಿ ಚರ್ಚೆ ನಡೀತಾ ಇದ್ದಾವೆ. ಹೀಗಾಗಿ ಸೌಜನ್ಯ ಕೇಸ್ ಆಗಿರಲಿ ಅಥವಾ ವೇದವಲ್ಲಿ ಅವ್ರದ್ದಿರಲಿ ಅಥವಾ ಇನ್ನೊಬ್ಬ ಪದ್ಮ ಅಲ್ಲ ಇದೆಲ್ಲ ಅವ್ರದ್ದಿರಲಿ ಅಥವಾ